ಬಿಜೆಪಿಯಲ್ಲಿನ ಭಿನ್ನಮತ ಕಾಂಗ್ರೆಸ್ ಪಕ್ಷಕ್ಕೆ ಲಾಭವಾಗಿದೆಯಾ? ಬೆಳಗಾವಿ ಜಿಲ್ಲೆ ರಾಮದುರ್ಗ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ 10ನೇ ಅವಧಿಗೆ ಚುನಾವಣೆ ನಡೆಯಲಿದೆ. ರಾಮದುರ್ಗ ಪುರಸಭೆಗೆ 10ನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳನ್ನು ಆಯ್ಕೆ ಮಾಡುವ ಸಲುವಾಗಿ ಪುರಸಭೆಯ ಸಭಾಗೃಹದಲ್ಲಿ ದಿನಾಂಕ 13/1/2025 ಮಧ್ಯಾಹ್ನ 1 ಗಂಟೆಗೆ ಸಭೆಯನ್ನ ಕರೆಯಲಾಗಿದೆ. ಆದರೆ ಬಿಜೆಪಿಯ 5 ಪುರಸಭೆ ಸದಸ್ಯರು ನಾಪತ್ತೆಯಾಗಿದ್ದಾರೆ ಎಂದು ಕೇಳಿಬಂದಿದೆ. ಈ ಹಿನ್ನೆಲೆ ಬಿಜೆಪಿಯಲ್ಲಿ ಭಿನ್ನಮತ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಇದು ಲಾಭವಾಗಿದೆಯಾ? 5 ಬಿಜೆಪಿ ಪುರಸಭೆ ಸದಸ್ಯರು ನಾಪತ್ತೆಯಾದ ವಿಷಯ ತಿಳಿದ ತಕ್ಷಣ ಬೆಳಗಾವಿ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ರಾಮದುರ್ಗಕ್ಕೆ ದೌಡಾಯಿಸಿ ಖಾಸಗಿ ಹೋಟೆಲ್ನಲ್ಲಿ ಉಳಿದ ಪುರಸಭೆ ಸದಸ್ಯರ ಜೊತೆ ಸಭೆ ನಡೆಸಿ ವಿಪ್ ಜಾರಿ ಮಾಡಿದ್ದೇವೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರ ಬಂದಾಗಿನಿಂದ ಕುದುರೆ ವ್ಯಾಪಾರ ನಡೆಸಿದ್ದಾರೆ. ರಾಮದುರ್ಗ ಪುರಸಭೆ ಬಿಜೆಪಿ ತೆಕ್ಕೆಗೆ ಬರುವುದು ಯಾವುದೂ ಅನುಮಾನವಿಲ್ಲ. ನಮ್ಮ 5 ಬಿಜೆಪಿ ಸದಸ್ಯರು ನಮ್ಮ ಪ್ರಕಾರ ನಡೆಯಲಿಲ್ಲ ಅಂದರೆ ಕಾನೂನು ಹೋರಾಟಕ್ಕೆ ಸಿದ್ಧ ಎಂದು ಸುದ್ದಿಗಾರರ ಜೊತೆ ಮಾತನಾಡಿದರು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಪಿಸಿಸಿ ಸದಸ್ಯ ಸುರೇಶ್ ಪತ್ತೇಪುರ್ ಹೇಳಿದ್ದೆ ನಾವು 13ನೇ ತಾರೀಕು ಪುರಸಭಾ ಚುನಾವಣೆ ನಿಗದಿ ಆದ್ದರಿಂದ ನಮ್ಮೆಲ್ಲ ಪುರಸಭಾ ಸದಸ್ಯರೊಂದಿಗೆ ಒಂದು ಸಭೆಯನ್ನು ಮಾಡಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇರೋದರಿಂದ ಅವರೆಲ್ಲರೂ ಕೂಡಿ ಒಮ್ಮತದ ನಿರ್ಧಾರವನ್ನು ಮಾಡಿದ್ದಾರೆ. ಆ ಪ್ರಕಾರ ಎಲ್ಲರಿಗೂ ನಾವು ವಿಪ್ಪನ್ನು ಜಾರಿಯನ್ನು ಮಾಡಿದ್ದೀವಿ. 5 ಜನ ಸಭೆ ಗೈರು ಹಾಜರಾಗ್ಯಾರ. ಅವ್ರ ಮನೆಗಳಿಗೆ ಹೋಗ್ತೀವಿ, ಹೋಗಿ ಅವ್ರಿಗೂ ಭೇಟಿಯಾಗಿ ಅವ್ರಿಗೂ ವಿಪ್ ಕೊಡುವಂಥ ಕೆಲಸವನ್ನು ಪಕ್ಷದ ವತಿಯಿಂದ ನಾವು ಮಾಡ್ತಾಯಿದ್ದೀವಿ. ಪಕ್ಷದಲ್ಲಿ ಏನಾರ ಕೊರತೆ ಆಗಿದೆಯಾ ನಾಪತ್ತೆ ಆದ ಕಾರಣ? ಏನು ಕೊರತೆ ಇಲ್ಲ. ಯಾವಾಗ ಈ ರಾಜ್ಯದೊಳಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ ಕುದುರೆ ವ್ಯಾಪಾರವನ್ನು ಅವ್ರು ಕಾಯಂ ಮಾಡ್ತಾ ಇರ್ತಾರೆ. ಆದರೆ ನಮ್ಮ ಸದಸ್ಯರೆಲ್ಲ ಗಟ್ಟಿಯಾಗಿದ್ದಾರೆ, ನಮ್ಮ ಜೊತೆ ಇದ್ದಾರೆ, ನಮಗೆ ಭರವಸೆ ಅದು ನಮ್ಮ ಪಕ್ಷದ ಒಂದು ಸಿಂಬಲ್ ಮ್ಯಾಗ ಗೆದ್ದಾರೆ. ಯಾಕಂದ್ರೆ ನಮ್ಮ ಮತದಾರರ ವೋಟ್ ಹಾಕಿ ಅವ್ರಿಗೆ ಗೆಲ್ಲಿಸಿದ್ದಾರೆ. ಮತದಾರರು ಅವ್ರ ಪ್ರಶ್ನೆ ಕೇಳ್ತಾರೆ. ಆ ರೀತಿಯನ್ನು ಆಗೋದಿಲ್ಲ. ಅವರು ಕೂಡ ನಮ್ಮ ಸೂಚಿಸಿದಂಥ ಅಭ್ಯರ್ಥಿಗೆ ಮತ ಹಾಕ್ತಾರೆ ಅಂತೇಳಿ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿದೆ, ನಂಬಿಕೆನೂ ನಮಗದ. ಅವ್ರು ನಮಗೆ ವೋಟ್ ಹಾಕ್ತಾರೆ. ರಾಮದುರ್ಗ ಪುರಸಭೆ ಭಾರತೀಯ ಜನತಾ ಪಾರ್ಟಿ ತೆಕ್ಕಿಗೆ ಬರೋದು ಯಾವುದೂ ಅನುಮಾನ ಇಲ್ಲ. ನಾವು ಪುರಸಭೆನ ನಾವು ಭಾರತೀಯ ಜನತಾ ಪಾರ್ಟಿ ತೆಕ್ಕಿ ನಾವು ಅಕಸ್ಮಾತಾಗಿ ಆ ಥರನಾಗಿ ನೀವು ಹೇಳಿದ ಪ್ರಕಾರ ಆಗಲಿಲ್ಲ ಅಂತಂದ್ರೆ ಅವ್ರ ಮೇಲೆ ತಾವು ಯಾವ ಥರನಾಗಿ ಕ್ರಮ ಜರುಗಿಸ್ತೀರಿ? ಈಗಾಗಲೇ ವಿಪ್ ಅಂತೂ ನಾವು ಜಾರಿ ಮಾಡ್ತಾ ಇರ್ತೀವಿ. ಅಕಸ್ಮಾತ್ ಅವ್ರು ನಮಗೆ ಮಾಡಿದ್ರೆ ಕಾನೂನಾತ್ಮಕವಾಗಿ ಹೋರಾಟವನ್ನು ನಾವು ಮಾಡ್ತೀವಿ. ಸುಭಾಷ್ ಪಾಟೀಲ್ರಿಗೆ ಹೇಳ್ಬೇಕಂತಂದರೆ ಅವ್ರು ಕೇಳ್ಬೋದು, ತಮ್ಮ 16 ಜನ ಏನೈತಿ ಬಿ ಜೆ ಪಿ ಪುರಸಭೆ ಸದಸ್ಯರದಾರ, 16 ಜನಕ್ಕೂ ಹೋದವ್ರಿಗೆ ಕೇಳ್ಬೋದು, ಇದ್ದವ್ರಿಗೆ ಕೇಳ್ಬೋದು. ಯಾರ ನಾವು ಕಾಂಗ್ರೆಸ್ದವ್ರು ಬಂದು ಒಬ್ಬರ ಯಾರ ಅವ್ರಿಗೆ ಏನೈತಿ ಏನಾರ ಆಮಿಷ ಒಡ್ಡಿದ್ರ, ಯಾವ್ದಾರ ಏನಾರ ಅವ್ರಿಗೆ ನಾವು ಫೋರ್ಸಬಲಿ ಮಾಡಿದ್ರ, ಪ್ರತಿಯೊಂದು ಅವ್ರು ಏನೈತಿ ಇಂಥವ್ರಿಗೆ ನಾವು ಬಂದು ಕೇಳಿವಂತ ಒಂದು ಸಾಕ್ಷಿ ಮುಖಾಂತರ ಹೇಳಿದ್ರೆ ಅದನ್ನು ನಾವು ಒಪ್ಕೊತೇವೆ. ಸುಭಾಷ್ ಪಾಟೀಲ್ ಗೊತ್ತಿರಾಕಿಲ್ಲ, ಯಾಕಂದರೆ ಅವ್ರ MLA ಎಲೆಕ್ಷನ್ದಾಗೂ ಗೊತ್ತಿದೆ. ಯಾಕಂದ್ರೆ ಅಮೃತ ತಾಲೂಕಿನೊಳಗೆ BJP ಮನೆ 2 ಆಗ್ಯಾವ ಅನ್ನೋದು ಗೊತ್ತಿದೆ. ಪುರಸಭೆ ಇದ್ರೊಳಗೂ 2 ಮನೆ ಆಗ್ಯಾವ ಅನ್ನೋದು ಅವ್ರಿಗೂ ಗೊತ್ತಿದೆ, ಎಲ್ಲ ಲೀಡರ್ಸಿಗೂ ಗೊತ್ತಿದೆ. ಅದ್ರಾಗ ಏನೈತಿ ಮುಚ್ಚುಮರಿ ಏನಿಲ್ಲ. ಅವ್ರದೊಳಗೆ ಸರಿಯಾಗಿ ಹೊಂದಾಣಿಕೆ ಇರಲಿಲ್ಲ. ಯಾರು ಮತ್ತೊಬ್ಬರ ಮೇಲೆ ಆರೋಪ ಮಾಡೋದು ಸರಿನೂ ಅಲ್ಲ. ಅವರು ಯಾರು ಮುಚ್ಚಿಟ್ಟಿದ್ದಾರೆ ಅಂತ ಅನ್ನೋದು ಹೆಸರು ಹೇಳನ್ರಿ ಅವ್ರಿಗೆ. ಬರೀ ಮುಚ್ಚಿಟ್ಟಿದ್ದಾರೆ ನಾವು ಹೇಳ್ತೇವೆ ಅವ್ರಿಗೆ. ನಾವು ಒಂದು ಏನಾರ ಆರೋಪ ಮಾಡಿದ್ರೆ ಐತಿ ಅವ್ರಿಗೂ ಒಪ್ಕೋಕೆ ಐತಿ, ಅದು ಒಪ್ಕೊಂತಾರ ಅಂತಂದ್ರೆ ಹಂಗಿರಂಗಿಲ್ಲ, ಸಾಧ್ಯ ಇರಂಗಿಲ್ಲ. ಏನೋ ಒಂದು ಆರೋಪ ಮಾಡಿದ್ರು ಒಂದು ಏನೈತಿ ಸರಿಯಾಗಿ ಒಂದು ಮಾಹಿತಿ ಬೇಕು. ಈಗ ಯಾರು ಮುಚ್ಚಿಟ್ಟಿದ್ದಾರೆ ಯಾರಿಲ್ಲ ಅವ್ರ ಸದಸ್ಯರಿಗೆ ಏನು ಗೊತ್ತಾಗುತ್ತೆ. ಉಳ್ಕಿದ ಸದಸ್ಯರು ಅದೆಲ್ಲ ಕೇಳಂತ ಹೇಳ್ರಿ ಅವ್ರಿಗೆ. ಇನ್ನೂ ಏನೈತಿ 5 ಸದಸ್ಯರಿಗೆ ಅದ, 11 ಸದಸ್ಯರು ಅದಾರ. ಹೌದಪ್ಪ ಕಾಂಗ್ರೆಸ್ದವ್ರು ಏನೈತಿ ಇಂಥ ಮನುಷ್ಯ ಏನೈತಿ ಯಾರಿಗಾರ ಏನೋ ಅವ್ರು ಕಳಿಸಿದಾರೋ ಮಾಡಿದಾರೋ ಕರೆಕ್ಟಾಗಿ ನಿಮ್ಗೆ ಗೊತ್ತಿದ್ರೆ ಏನೈತಿ ಪ್ರೂಫ್ ಪ್ರಕಾರ ಹೇಳ್ರಿ ಅಂತಂದ್ರೆ ಬೇಕಾದ್ರೆ ನಾವು ಅದನ್ನು 100% ನಾವು ಒಪ್ಕೊಂತೇವೆ. ಅದ್ರಾಗ ಏನು ಸಂಶಯನೇ ಇಲ್ಲ. ಯಾಕೆ ಅವ್ರೊಳಗೆ ಏನೈತಿ ಸರಿಯಾಗಿ ಹೊಂದಾಣಿಕೆ ಇಲ್ದಕ್ಕೆ, ಪಕ್ಷದೊಳಗೆ ಏನೈತಿ ಹೊಂದಾಣಿಕೆ ಇಲ್ದಕ್ಕೆ 2 ಗುಂಪು ಆಗಿದ್ದಕ್ಕೆ ಅವ್ರ ಸೃಷ್ಟಿ ನಿರ್ಮಾಣ ಆಗಿದೆ. ಅವ್ರೊಳಗೆ ನಾನು ಮಾಡಬೇಕು ಅಂತ ತಾವು ಹಿಂಗಾಗಿ ಏನೋ ಅವ್ರು ಹೋಗಿರ್ಬೋದು. ಲಾಸ್ಟ್ ಮೂಮೆಂಟಿಗೆ ಏನಾಕೈತೋ ನಮ್ಗೆ ಗೊತ್ತಿಲ್ಲ. ಲಾಸ್ಟ್ ಮೂಮೆಂಟಿಗೆ ನಾವು BJP ಅವರು ಏನೈತಿ ಸಪೋರ್ಟ್ ಕಾಂಗ್ರೆಸ್ ಕೊಡಕ್ಕೆ ತಯಾರಾದ್ರೆ ಮಾತ್ರ ನಾವು ಏನೈತಿ ನಾವು ತಯಾರಾಗ್ಬೋದು. ಆದ್ರೆ ನಮಗೆ ಇನ್ನೂವರೆಗೂ ಅದರಲ್ಲಿ ಏನೋ ಆಸಕ್ತಿ ಇಲ್ಲ.